ಬೆಣ್ಣೆಹಳ್ಳದ ಯೋಜನೆಗೆ ಸರ್ಕಾರದಿಂದ ಶಂಕುಸ್ಥಾಪನೆ. ಇದು ಟಿವಿ5ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಉತ್ತರ ಕರ್ನಾಟಕ ಪ್ರಮುಖ ಬೇಡಿಕೆ ಆಗಿರುವ ಯೋಜನೆ ಮೊದಲ ಹಂತದಲ್ಲಿ 200 ಕೋಟಿ ಅನುದಾನ. ಫೆಬ್ರವರಿ 8ರಂದು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಟಿವಿ5 ವರದಿಯಿಂದ ಗೆಚ್ಚೆತ್ತು. ಸಮಸ್ಯೆಗೆ ತಾರ್ಕಿಕ ಅಂತ್ಯ. ಶಂಕುಸ್ಥಾಪನೆಗೆ ಮುಹೂರ್ತ ಫಿಕ್ಸ್ ಆಗಿರೋದು. ಟಿವಿ5ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಜನತೆ. ಪ್ರತಿ ವರ್ಷ ಮಳೆ ಬಂದಾಗ ಸಂಕಷ್ಟ ಸೃಷ್ಟಿಸ್ತಾ ಇತ್ತು ಬೆಣ್ಣೆಹಳ್ಳ. ಶಾಶ್ವತ ಪರಿಹಾರದ ನಿರೀಕ್ಷೆಯಲ್ಲಿದ್ದರು ಅಲ್ಲಿನ ಆ ಭಾಗದ ಜನ. ನವಲಗುಂದ ಅಣ್ಣಿಗೇರಿಯ ರೈತರಿಗೆ ಶಾಪವಾಗ್ಬಿಟ್ಟಿತ್ತು ಬೆಣ್ಣೆಹಳ್ಳ. ಸೊ ಈ ಬಗ್ಗೆ ಸುದೀರ್ಘವಾದ ವರದಿಯನ್ನು ಬಿತ್ತರಿಸಲಾಗಿತ್ತು. ಏನೇನು ಸಮಸ್ಯೆ ಆಗ್ತಾ ಇದೆ, ಯಾವಾಗ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ, ಒಂದು ಶಾಶ್ವತ ಪರಿಹಾರ ಅನ್ನೋದು ಬೇಕು ಅಂತ ಟಿವಿ5ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ನಿರಂತರವಾಗಿ ಈ ವಿಚಾರಕ್ಕೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಆ ಭಾಗದಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಯಾವ ಪ್ರಮಾಣದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಆ ಭಾಗದ ಜನ ಅಂತ ನಿರಂತರ ವರದಿಯಿಂದ ಇದೀಗ ಫೈನಲಿ ಮೊದಲ ಹಂತದಲ್ಲಿ 200 ಕೋಟಿ ಅನುದಾನ ಬಿಡುಗಡೆ ಆಗಿರುವಂಥದ್ದು. ಶಂಕುಸ್ಥಾಪನೆಗೆ ಮುಂದಾಗಲಾಗ್ತಾ ಇದೆ. ಫೆಬ್ರವರಿ 8ರಂದು ಶಂಕುಸ್ಥಾಪನೆಯನ್ನ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ಹಾಗಾಗಿ ಆ ಭಾಗದ ಗ್ರಾಮಸ್ಥರು, ಜನರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿಯವ್ರನ್ನ ಮಾತಾಡಿಸಿದ್ದಾರೆ. ಕೇಳೋಣ ಬನ್ನಿ. ಇದು ಟಿವಿ5ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬೆಣ್ಣೆಹಳ್ಳ ಅಂದರೆ ಇದು ಒಂದು ಕಡೆ ಅಂದರೆ ಪ್ರವಾಹದ ಭೀತಿ ಸೃಷ್ಟಿಯಾಗ್ತಾ ಇತ್ತು. ಇಲ್ಲಿ ಅಂದರೆ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳು ಬೆಣ್ಣೆಹಳ್ಳಕ್ಕೆ ತುತ್ತಾಗಿ ಇಲ್ಲಿ ಅಂತಂದರೆ ನಲುಗ್ತಾ ಇದ್ದು. ಟಿವಿ5 ಇಲ್ಲಂದ್ರೆ ವಿಸ್ತೃತವಂತ ವರದಿಯನ್ನು ಮಾಡಿತ್ತು. ವರದಿಯ ಬೆನ್ನಲ್ಲೇ ಇಲ್ಲಿ ಅಂದರೆ ಸುಮಾರು ಈ ಸಂಪಟ್ಟಿಗೆ ರಾಜ್ಯ ಸರ್ಕಾರ ಒಂದು 200 ಕೋಟಿ ರೂಪಾಯಿ ಒಂದು ವಿಶೇಷ ಅನುದಾನವನ್ನು ಇಲ್ಲಿ ಅಂದರೆ ಬಿಡುಗಡೆ ಮಾಡಿದೆ. ಇದೇ 8ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದಕ್ಕೆ ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ರು. ಈ ಸಂಪಟ್ಟಿಗೆ ರೈತರನ್ನು ಮಾತಾಡ್ತೀನಿ. ಸರ್, ಏನು ಹೇಳ್ತೀರಿ ಈ ಸಂಪಟ್ಟಂಗೆ? ಮೊದಲನೇದಾಗಿ ನಾನು ಟಿವಿ5ದವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಸತತವಾಗಿ ಅತಿವೃಷ್ಟಿ ಆಗ್ತಾಯಿತ್ತು. ಅತಿವೃಷ್ಟಿ ಆಗಿದ್ದನ್ನು ಯಾವತ್ತೂ ಅವರು 2-3 ವರ್ಷಗಳಿಂದನೂ ಸಹಿತ ಸತತವಾಗಿ ನಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡಿದರು. ಪ್ರವಾಹದ ಭೀತಿಯನ್ನು ಸಹಿತ ಮನಮುಟ್ಟುವ ಹಾಗೆ ರಾಜಕಾರಣಿಗಳಿಗೆ ತೋರಿಸಿದರು. ಅದೇ ರೀತಿಯಾಗಿ ಕೋನರೆಡ್ಡಿ ಸಾಹೇಬರು ಸಹಿತ ಮಾತಾಡಿ ಇವತ್ತಿನ ದಿವಸ 200 ಕೋಟಿ ರೂಪಾಯಿ ಕಾಮಗಾರಿ ಚಾಲೂ ಆಗೈತಿ. ಇದ 8ನೇ ತಾರೀಕಿಗೆ ಇಲ್ಲೇ ಬೃಹತ್ ಒಂದು ಶಂಕುಸ್ಥಾಪನೆ ಒಂದು ಕಾರ್ಯಕ್ರಮ ಇದ್ದು ಸಿಎಂ ಸಾಹೇಬರು ಸಹಿತ ಸಾಹೇಬರು DCM ಸಾಹೇಬರು ಆಮೇಲೆ ವಿವಿಧ ಸಚಿವರು ಸಹಿತ ಇಲ್ಲಿ ಆಗಮಿಸಿ ಈ ಒಂದು ಬೆಣ್ಣೆಹಳ್ಳಕ್ಕೆ ಶಾಶ್ವತ ಪರಿಹಾರವಾಗಿ 200 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇದು ಒಂಥರ ಖುಷಿಯ ವಿಚಾರ. ಮತ್ತೊಮ್ಮೆ ನಾನು ಟಿವಿ5ದವರಿಗೆ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸರ್. ಸರ್, ಕಳೆದ ತಮ್ಮ ಬೇಡಿಕೆ ಇತ್ತು ಈ ಬೆಣ್ಣೆಹಳ್ಳನ್ನು ಇಲ್ಲಿ ಅಂತಂದರೆ ಇದಕ್ಕೊಂದು ಹುಳ್ಳನ್ನು ತೆಗಿಬೇಕು ಅಂತೇಳಿ. ಈಗ ಅದಕ್ಕೆ ಒಂದು ಕಾಲ ಬಂದಿದೆ, ಏನು ಹೇಳ್ತೀರಿ? ಮೊಟ್ಟ ಮೊದಲಿಗೆ ಟಿವಿ5ಗೆ ಧನ್ಯವಾದ ಅರ್ಪಿಸ್ತೀವಿ. ಇಲ್ಲಿವರೆಗೂ ರೈತರ ಪರವಾಗಿ ತಾವೇನು ಸ್ಪಂದನ ಮಾಡ್ತೀರಿ, ಸರ್ಕಾರದ ಕಣ್ಣು ತೆಗಿತೀರಿ, ಅದಕ್ಕೆ ರೈತರ ಪರವಾಗಿ ನಮಗೆ ಕೋಟಿ ಪ್ರಣಾಮ ಸಲ್ಲಿಸ್ತೀವಿ. ಸಾವಿರಾರು ವರ್ಷದಿಂದ ಬಂದಿದ್ದು ಬೆಣ್ಣೆಹಳ್ಳದ್ದು ಇದೀಗ ತಾನೇ ಕೋನರೆಡ್ಡಿ ಅವರೇನೋ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು 8ನೇ ತಾರೀಕು ಏನು ಸಿದ್ದರಾಮಯ್ಯನೋ ಬರತ್ತಾರ. ಇದು ಏನು ರೈತರದು. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕೋ ರೈತನ ದೇಶದ ಬೆನ್ನೆಲುಬು ಅಂತಾರೆ. ಇವತ್ತು ಆ ಬೆನ್ನೆಲುಬು ತೆಗಿಯೋಂಥ ಸರ್ಕಾರ ಎಷ್ಟೋ ಬಂದವು. ಆದರೆ ಕೋನರೆಡ್ಡಿ ಅವರು ಇದೆಲ್ಲ ಜನರಿಗೆ ಸ್ಪಂದನ ಮಾಡಿ ಎಷ್ಟೋ ರೈತರು ಲುಕ್ಷಾನಿಗೆ ಎಷ್ಟೋ ಆತ್ಮಹತ್ಯೆ ಮಾಡ್ಕೊಂಡಾರೋ ಅದಾರ. ಅದಕ್ಕೆ ಕಣ್ಣು ತೆಗಿಸಿ ಸರ್ಕಾರದ ಮುಂಚೂಣಿ ಹೋರಾಟ ಮಾಡಿ 200 ಕೋಟಿ ರೂಪಾಯಿನ ರಿಲೀಸ್ ಮಾಡ್ಯಾರ. ಆ ರಿಲೀಸ್ ಮಾಡಿದ್ರ ಸಲುವಾಗಿ ಇದೆಲ್ಲ ಮಾಧ್ಯಮದವ್ರು ತಾವು ಬೆಣ್ಣೆಹಳ್ಳ ಸಲುವಾಗಿ ಮತ್ತು ಈ ಕಳಸಾ ಮಂಡ್ರ ಸಲುವಾಗಿ ಟಿವಿ5 ಸದಾ ನಮ್ಮ ಜೊತೆಗಿದ್ದೀರಿ, ನಮ್ಮ ಕಷ್ಟಕ್ಕೆ ಆಲಿಸಿರಿ. ಅದು ಏನು ಬೆಣ್ಣೆಹಳ್ಳದ್ದು ಏನು ಇವತ್ತು ಏನು ನಿಜವಾದ ರೂಪ ಬಂದೈತಿ, ಅದೇ ರೀತಿ ಕಳಸಾ ಮಂಡ್ರಿಗೂ ಒಂದು ಒಳ್ಳೇದು ಮಾಡಿದರೆ ಈ ರೈತರ ಪರವಾಗಿ ತಮ್ಮ ಮಾಧ್ಯಮದವರಿಗೆ ಸರ್ಕಾರಕ್ಕೂ ಧನ್ಯವಾದ ಅರ್ಪಿಸ್ತೀವಿ. ನಮ್ಮದು ಆದಷ್ಟು ಬೇಗದೊಳಗೆ ಇದು ಬೆಣ್ಣೆಹಳ್ಳದಂತೆ 8ನೇ ತಾರೀಕಿಗೆ ಮುಖ್ಯಮಂತ್ರಿ ಬಂದು ಸ್ಟಾರ್ಟ್ ಮಾಡ್ತಾರೆ. ಇದೇ ರೀತಿಯೂ ಆ ಕಳಸಾ ಬಂಡ್ರದ್ದು ಒಂದು ತಮ್ಮ ಮುಖಾಂತರ ಮೊದಲಿಗೆ ತಮಗೆ ಇದು ಒಳ್ಳೆಯ ಸುದ್ದಿ ಬಂದು ತಾವು ಮಾಧ್ಯಮಕ್ಕೆಲ್ಲ ಬೆಳಕು ನೀಡಲಿ ಅಂತ ನಾನು ವೈಯಕ್ತಿಕ ವಿಚಾರ ಮಾಡ್ತೀನಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಸುಮಾರು ಈ ಒಂದು ಬೆಣ್ಣೆಹಳ್ಳ ಪ್ರಭಾವದಲ್ಲಿ 32 ಜನರು ಇಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈಗ ಸರ್ಕಾರ ಎಚ್ಚೆತ್ತುಕೊಂಡು ಟಿವಿ5 ನಿರಂತರ ವರದಿಯಿಂದ ಎಚ್ಚೆತ್ತುಕೊಂಡು ಬೆಣ್ಣೆಹಳ್ಳಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು, ಇಲ್ಲಿ ಹೂಳಿ ಎತ್ತಬೇಕು ಅಂತೇಳಿ ಸುಮಾರು 200 ಕೋಟಿ ರೂಪಾಯಿ ಒಂದು ಶಂಕುಸ್ಥಾಪನೆಯನ್ನು ಈಗಾಗಲೇ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬರ್ತಿದ್ದಾರೆ. ಇದು ಒಂದು ಕಡೆ ಟಿವಿ5 ಬಿಗ್ ಇಂಪ್ಯಾಕ್ಟ್. ಟಿವಿ5ಗೆ ಇಲ್ಲಿ ಗ್ರಾಮಸ್ಥರಿರ್ಬೋದು ಮತ್ತು ಸುತ್ತಮುತ್ತಲ 10ಕ್ಕೂ ಹೆಚ್ಚು ಜನರು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, ಟಿವಿ5 ಹುಬ್ಬಳ್ಳಿ. ಊಟ ಮಾಡೋದು
ಅದೆಲ್ಲ ಹಂಗಾಗಲ್ಲ. ಯುದ್ಧ ಅಂದ್ರೆ ಯುದ್ಧ. ಇದು 8ನೇ ತಾರೀಕು ಮಾಡಿದ್ರೆ ನೀವು ಈಗ